ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಶಿವಮೊಗ್ಗ ನಿಯರ್ ಬೈ ಶಿವಮೊಗ್ಗದಲ್ಲಿರೋ ಅಂಥ ಲಯನ್ ಸಫಾರಿ ಮತ್ತು ಟೈಗರ್ ಸಫಾರಿ ಅಂತ ಏನಿದೆ, ಲಯನ್ ಟೈಗರ್ ಸಫಾರಿ ಅಲ್ಲಿಗೆ ಹೋದಂಥ ಒಂದು ವಿಡಿಯೋನ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಲಯನ್ ಸಫಾರಿ ಈ ಒಂದಿಷ್ಟು ವರ್ಕ್ ನಡೀತಿರೋದ್ರಿಂದ ಸ್ವಲ್ಪ ಸಫಾರಿ ಹೋಗ್ದಲೇ ಬರೀ ಪಾರ್ಕಿಗೆ ನೋಡ್ಕೊಂಡು ಬರುವಷ್ಟು ತುಂಬ ಚೆನ್ನಾಗಿದೆ. ಒನ್ ಡೇ ಮಕ್ಳು ಕರ್ಕೊಂಡು ಹೋದ್ರಂತೂ ತುಂಬ ಎಂಜಾಯ್ ಮಾಡ್ತಾರೆ. ಇಲ್ಲಿ ಸಫಾರಿಗೆ 200 ರುಪೀಸ್ ಮತ್ತು ಪಾರ್ಕ್ ಝೂಗೆ 50 ರುಪೀಸ್, ಟೋಟಲ್ ಪರ್ ಹೆಡ್ 250 ರುಪೀಸ್ ಇಲ್ಲಿ ಚಾರ್ಜ್ ಮಾಡ್ತಾರೆ. ನನಗೆ ಸಫಾರಿಗಿಂತ ಪಾರ್ಕೆ ತುಂಬ ಇಷ್ಟ ಆಯಿತು. ಏಕೆಂದರೆ ಸಫಾರಿಲಿ ನಮ್ಗೆ ಏನಂದರೆ 2 ಲಯನ್ಸ್ ಮತ್ತು 2 ಟೈಗರ್ ಮತ್ತು ಒಂದಿಷ್ಟು ಕಾಡು ಕೋಣಗಳು ಮತ್ತು ಒಂದಿಷ್ಟು ಜಿಂಕೆಗಳು ಅಷ್ಟೇ ನಮಗೆ ನೋಡೋಕ್ಕೆ ಸಿಕ್ಕಿತ್ತು. ಬಟ್ ಇನ್ನೆಲ್ಲ ಪ್ರಾಣಿಗಳೂ ಸಹ ಆನಿಮಲ್ಸ್ ಆಗಿರ್ಬೋದು, ಬರ್ಡ್ಸ್ ಆಗಿರ್ಬೋದು, ಎಲ್ಲದನ್ನು ನಾವು ಈ ಝೂ ಅಲ್ಲಿ ಏನಿದೆ ಅಲ್ಲೇ ನೋಡ್ಬೋದು. ಸೊ ಸ್ವಲ್ಪ ವರ್ಕ್ ನಡೀತಿರೋದ್ರಿಂದ ಯಾವುದನ್ನು ಹೊರಗೆ ಬಿಟ್ಟಿಲ್ಲ, ಎಲ್ಲ ಕೇಜಸಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ನೋಡಿ, ಹೋಗಬೇಕು ಅಂದರೆ ಒಂದಿನ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಮಕ್ಕಳು ಕರ್ಕೊಂಡು ಹೋದರೆ ತುಂಬ ಎಂಜಾಯ್ ಮಾಡ್ತಾರೆ. ಚೆನ್ನಾಗಿತ್ತು. ಈ ಸಫಾರಿ ಹೇಗಿತ್ತು ಅನ್ನೋದನ್ನು ನೀವು ನೋಡ್ಕೊಂಬನ್ನಿ.
ನೀವೇನು ಈಗ ನೋಡಿದ್ರಲ್ವ ಪಿಕಾಕ್, ನಾವು ಹೋದಂಥ ಸಂದರ್ಭದಲ್ಲಿ ಗರಿ ಬಿಚ್ಚಿತ್ತು. ಆ ಗರಿ ಬಿಚ್ಚಿ ಅಂತ ಆ ಫೋಲ್ಡ್ ಆಗೋ ತಕ್ಕೂ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ದೇವರು ಸೃಷ್ಟಿ ಎಷ್ಟು ಚೆಂದ ಅನ್ನೋದನ್ನು ಈ ನವಿಲು ನೋಡಿದ್ರೇ ನಮಗೆ ಗೊತ್ತಾಗುತ್ತೆ. ಅದ್ರ ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು, ಅದ್ರ ಲುಕ್ ವೈಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ನೋಡ್ಕೊಂಡು ಬನ್ನಿ. ನಮ್ಮ ನ್ಯಾಷನಲ್ ಬರ್ಡ್ ಅನ್ನೋದಕ್ಕೆ, ಒಂದು ಕಳೆ ಅನ್ನೋದಕ್ಕೆ ತುಂಬ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಪಿಕಾಕ್. ತುಂಬ ಚೆನ್ನಾಗಿ ನಮಗೆ ನೋಡಲಿಕ್ಕೆ ಸಿಕ್ತು. ನೋಡ್ಕೊಂಬನ್ನಿ ನೀವು. ನೀವೀಗ ಏನು ನೋಡ್ತಾ ಇದ್ದೀರಾ, ಇದು ಕಾಡು ಕೋಣ ಅಂತ ಏನು ಕರೀತಾರೆ. ಅದು ಸೈಜ್ ತುಂಬಾ ದೊಡ್ಡದಾಗಿತ್ತು. ತುಂಬ ನೋಡಲಿಕ್ಕೆ ಭಯ ಆಗೋದು. ಬಟ್ ಅದೆಲ್ಲದೂ ಸೇಫ್ ಗಾರ್ಡಾಗಿ ಒಂದು ಇದ್ರ ಥರ ಬಿಟ್ಟಿರೋದ್ರಿಂದ ನಮಗೇನು ಅನ್ನಿಸ್ಲಿಲ್ಲ. ಸೈಜ್ ವೈಸ್ ತುಂಬ ದೊಡ್ಡದಾಗಿದೆ. ಅದು ಹತ್ರ ಬಂದಂಗೆ ನಮಗೆ ಭಯ ಆಗ್ತಾಯಿತ್ತು. ನೋಡಿ ನೀವೇ ಎಂಜಾಯ್ ಮಾಡಿ ಹೇಗಿತ್ತು ಅನ್ನೋದನ್ನು.
ನೀವೀಗ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಸಾರಂಗಗಳು ಅಂದರೆ ಜಿಂಕೆಗಳು. ಇದರಲ್ಲಿ ಜಿಂಕೆಗಳಲ್ಲಿ ತುಂಬ ವೆರೈಟೀಸ್ ಆಫ್ ಡೀರ್ಸ್ ಇತ್ತು. ಸಾರಂಗ ಆಗಿರ್ಬೋದು, ಡಾಟೆಡ್ ಡೀರ್ಸ್ ಆಗಿರ್ಬೋದು, ತುಂಬ. ಆಮೇಲೆ ಕರಡಿಗಳು ಸಹ ಇತ್ತು, ಬಟ್ ನಂದು ಎಲ್ಲೋ ಅದು ಪಿಕ್ ಮಿಸ್ ಆಗಿದೆ. ಬಟ್ ತುಂಬಾ ಚೆನ್ನಾಗಿದೆ. ಒನ್ ಡೇ ಆ ಒಂದು ಝೂನ ನೋಡಿಕೊಂಡು ಬರೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೆಕ್ಸ್ಟು ನೀವು ನೋಡ್ಬೋದು ಇಲ್ಲಿ ಕಾಡೆಮ್ಮೆ, ಅದೇ ನಿಮಗೆ ಬರ್ತಾ ಇದೆ. ಮತ್ತು ಅದು ಮುಂದೆ ಮುಂದೆ ಬಂದ ಹಾಗೆ 2 ಕಡೆ ಇದೆ ಅದು. ಸೊ ನೀವು ಅದನ್ನು ನೋಡಿ ಅಬ್ಸರ್ವ್ ಮಾಡಿ ಹೇಗೆ ಅದ್ರ ಒಂದು ಬಾಡಿ ಹೇಗಿರುತ್ತೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್, ಆ ಒಂದು ಆ್ಯನಿಮಲ್ಸ್ ಏನಿದೆ ಆಕೆ ಇದು ಜಾಗದಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಅದರ ಫುಲ್ ಆ್ಯನಿಮಲ್ ಡೀಟೇಲ್ಸ್ ಕೂಡ ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತು ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರ ನರಿ, ಫಾಕ್ಸ್. ಎಷ್ಟು ಫಾಕ್ಸ್ ಇದೆ ಅಂದರೆ ತುಂಬಾ ಫಾಕ್ಸಸ್ಸನ್ನು ಸಾಕಿದ್ದಾರೆ. ತುಂಬ ಚೆನ್ನಾಗೂ ಮೇಂಟೈನ್ ಮಾಡ್ತಿದ್ದಾರೆ. ನೀವು ಅದು ತುಂಬ ಹತ್ತಿರದಿಂದ ಒಂದು ನೋಡಲಿಕ್ಕೆ ಸಿಗುತ್ತೆ. ಎಲ್ಲ ಒಂದು ಏನು ಕೇಜಸ್ ಇದೆ ಅದಕ್ಕೆಲ್ಲದಕ್ಕೂ ಒಂದು ಗ್ಲಾಸ್ ಹಾಕಿದ್ದಾರೆ. ಆ ಗ್ಲಾಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಹಾಗಾಗಿ ನಮಗೆ ಭಯ ಇಲ್ದಲೇ ಸಹ ಮಕ್ಕಳಿಗೆ ತೋರಿಸ್ಬೋದು. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಲಯನ್. ಈ ಲಯನ್ ನಾವು ಹೋದಂಥ ಸಂದರ್ಭದಲ್ಲಿ ಮಲಗಿಬಿಟ್ಟಿತ್ತು ನೋಡಿ, ಮಲಗ್ತಾ ಇದೆ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಗ್ಲಾಸಲ್ಲಿ ಮಲಗಿರೋದು, ಆ ಕಲ್ಲು ಮೇಲೆ ಮಲಗಿರೋದು. ಸೊ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಅದರ್ವೈಸ್ ನೆಕ್ಸ್ಟ್ ನಮಗೆ ದರ್ಶನ ನೀಡ್ತಿರೋವಂಥದ್ದು ಆ್ಯನಿಮಲ್ ಲಯನ್ ಆದಮೇಲೆ ನಾವು ಹೋಗಿದ್ದು ಚೀತಾ ನೋಡಲಿಕ್ಕೆ. ಚೀತಾ ಆ್ಯಂಡ್ ಲಿಯಪಾರ್ಡ್ ಎರಡನ್ನೂ ನೋಡ್ಕೊಂಡು ಬಂದ್ವಿ. ನೋಡಿ ಚೀತಾ ಎಷ್ಟು ಚೆನ್ನಾಗಿ ನಮಗೆ ದರ್ಶನ ನೀಡ್ತು ಅಂತ. ಏನು ಅದ್ರ ನಡಿಗೆ ನೋಡಿದ್ರೆ ಭಯ ಹುಟ್ಟಿಸೋ ಹಾಗೆ ಇತ್ತು. 2 ಈ ಡಾಟೆಡ್ ಚೀತಾ ಇತ್ತು, 1 ಬ್ಲ್ಯಾಕ್ ಚೀತಾ ಅಲ್ಲಿ ರೆಸ್ಟ್ ಮಾಡ್ತಾಯಿತ್ತು. ನಾವು ಹೋಗಿದ್ದು ಮಧ್ಯಾಹ್ನ ಆಗಿದ್ದು, ಒಂದು 11:30 12 ಆಗಿದ್ದರಿಂದ ತುಂಬ ಬಿಸಿಲಿದ್ದರಿಂದ ಎಲ್ಲ ಪ್ರಾಣಿಗಳ ನೆರಳನ್ನು ಹುಡ್ಕೊಂಡು ಮಲಗಿಬಿಟ್ಟಿತ್ತು. ನೋಡಿ ಬ್ಲ್ಯಾಕ್ ಚೀತಾ ಹೀಗೆ ನಮಗೆ ದರ್ಶನ ನೀಡ್ತು ಅಂತಲೇ ಹೇಳ್ಬೋದು. ಬನ್ನಿ ನೀವು ನೋಡಿ, ಹೇಳಿ ಎಂಜಾಯ್ ಮಾಡಿ. ಚೀತಾ ಒಂದು ಲುಕ್, ಅದರ ಐಸ್ ಹೇಗಿದೆ ಅನ್ನೋದನ್ನು ಈ ಒಂದು ವಿಡಿಯೋ ಪಿಕ್ಕಲ್ಲಿ ನೋಡ್ತಾ ಬರ್ತೀರ. ಈ ಬಿಸಿಲು ತುಂಬ ಹೆವಿ ಬಿಸಿಲಿರೋದ್ರಿಂದ ಪಾಪ ಆ್ಯನಿಮಲ್ಸ್ಗೂ ಕೂಡ ತುಂಬಾ ಒಂಥರ ಬಿಸಿಲು ತಡೆಯೋಕ್ಕಾಗ್ದಲೇ ನೆರಳಿರೋ ಜಾಗಗಳನ್ನು ಹುಡ್ಕೊಂಡು ಬಂದು ಮಲ್ಕೋತಾ ಇತ್ತು. ಹಾಗಾಗಿ ನಾವು ನೋಡ್ಕೊಂಡು ಬಂದ್ವಿ. ನೋಡೋಣ ನೆಕ್ಸ್ಟ್.
ಅಲ್ಲಿಂದ ನಿಮಗೆ ಸಫಾರಿ ಏನು ಕರ್ಕೊಂಡು ಹೋಗ್ತಾರೆ ಅದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿಮಗೆ ಜಾಸ್ತಿ ನಿಮಗೆ ನೋಡ್ಲಿಕ್ಕೆ ಸಿಗೋದು ಡೀರ್ಸು, ಆಮೇಲೆ ಒಂದೆರಡು ಟೈಗರ್ ಇದೆ, ಒಂದೆರಡು ಲಯನ್ ಇದೆ. ಎಲ್ಲ ಅಲ್ಲಿ ವರ್ಕ್ ನಡೀತಿರೋದ್ರಿಂದ ಎಲ್ಲ ಆ್ಯನಿಮಲ್ಸ್ನ ಕೇಜಸಲ್ಲಿ ಹಾಕಿ ಇಟ್ಟಿದ್ದಾರೆ. ಸೊ ಹೊರ್ಗಡೆ ಯಾವುದೂ ಬಿಟ್ಟಿರಲಿಲ್ಲ. ಬಟ್ ನಮಗೇನು ಅನ್ನಿಸ್ತು ಅಂದರೆ ನಮಗೆ ಝೂವಲ್ಲಿ ಸಿಕ್ಕಂಥ ಎಂಜಾಯ್ಮೆಂಟು ಈ ಸಫಾರಿಯಲ್ಲಿ ಸಿಕ್ಕಲಿಲ್ಲ. ಯಾಕೆಂದರೆ 200 ರುಪೀಸ್ ಚಾರ್ಜ್ ಮಾಡ್ತಾರೆ. ಯಾವುದೇ ಆ್ಯನಿಮಲ್ಸ್ನ ನಾವು ಇಲ್ಲಿ ಹೊರ್ಗಡೆ ನೋಡೋಕ್ಕಾಗಲ್ಲ. ಏಕೆಂದರೆ ಲಯನ್, ಟೈಗರ್ ಇವೆನ್ ಇಂಥ ಆ್ಯನಿಮಲ್ಸ್ನ ಹೊರ್ಗಡೆ ಬಿಟ್ಟಿಲ್ಲ. ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲದನ್ನು ಕೇಜಸ್ಸಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಎರಡು ಟೈಗರ್ ಇದೆ. ಒಂದು ಟೈಗರ್ ಬಂದು ರೆಸ್ಕ್ಯೂ ಟೈಗರು, ಅದು 11 ಇಯರ್ಸ್ ಏನೋ, ನಿವೇದಿತಾ ಅಂತ. ನೋಡಿ ಅಲ್ಲಿ ಕಾಣಿಸುತ್ತೆ. ಆ ಒಂದು ಬಿಸಿಲಿದ್ದಿದ್ದರಿಂದ ಎಲ್ಲ ಆ್ಯನಿಮಲ್ಸು ವಾಟರು ಮತ್ತು ನೆರಳನ್ನು ಹುಡ್ಕೊಂಡು ಹೋಗ್ತಾಯಿತ್ತು. ಈಗ ಕಾಣ್ತಿರೋದು ಏನು ಅನಿಮಲ್ ಇದೆ, ಟೈಗರ್ ಇದೆ, ಇದು ನಿವೇದಿತಾ ಅಂತ. ಅಲ್ಲಿ ಕರ್ಕೊಂಡು ಹೋಗುವಾಗ ನಿಮಗೆ ಆ ಬಸ್ಸಲ್ಲಿ ಏನಿರ್ತಾರೆ ಅವರು ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಇದು ರೆಸ್ಕ್ಯೂ ಟೈಗರ್ ಅಂತ. ಹಾಗಾಗಿ ಇಲ್ಲೇ ಅದನ್ನು ಬೆಳೆದಿರೋದು 11 ಇಯರ್ಸಿಂದ ಇಲ್ಲೇ ಇದೆ ಅಂತ. ನೆಕ್ಸ್ಟು ಇನ್ನೊಂದು ಟೈಗರ್ ಇದೆ, ಅದ್ರ ಹೆಸರು ಸೀತಾ ಅಂತ. ಒಂದು ಇದನ್ನು ಇಲ್ಲೇ ಸಾಕಿರೋದು ಅಂತ ಹೇಳ್ತಾರೆ. ಅದು ಸ್ವಲ್ಪ ಏಜಡ್, ಬಟ್ ಇದೇನಿದೆ ಇದು ಯಂಗ್ ಒನ್ ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ನೋಡಿ, ಸೀತಾ ಕಾಣಿಸುತ್ತೆ. 2 ಟೈಗರನ್ನು ನಮಗೆ ತೋರಿಸಿದ್ರು, ಮತ್ತು 2 ಲಯನ್ ಮಲಗಿತ್ತು. ಲಯನ್ ಏನು ನಮಗೆ ಫುಲ್ ಎಲ್ಲ ಕಡೆನೂ ಮಲ್ಗೆ ಇತ್ತು. ಟೈಗರ್ಸ್ ಮಾತ್ರ ನೀಟಾಗಿ ನೋಡಿದ್ವಿ ಅಂತಲೇ ಹೇಳ್ಬೋದು. ಲಯನ್ಸ್ ನಾವು ಹೋದಾಗ 2 ಮಲಗಿತ್ತು. ಬನ್ನಿ ನೀವು ಎಂಜಾಯ್ ಮಾಡಿ ಹೇಗೆಲ್ಲ ನಮಗೆ ಲಯನ್, ಟೈಗರ್ಸ್ನ ನೋಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇದಾಗಿತ್ತು ನಮ್ಮ ಒಂದಿನದ ಪಿಕ್ನಿಕ್ ಅಂತಲೇ ಹೇಳ್ಬೋದು. ಲಯನ್ ಸಫಾರಿಯಲ್ಲಿ ನಾವು ನೋಡಿದಂಥ ಶಿವಮೊಗ್ಗದಲ್ಲಿರುವಂಥ ಲಯನ್ ಸಫಾರಿ. ನಿಮಗೆ ಹಾಗೆ ವೆಹಿಕಲ್ಸ್ ಇಲ್ಲ ಅಂದರೆ ನೀವು ಬಸ್ಸಿಗೂ ಕೂಡ ಹೋಗ್ಬೋದು. ಏಕೆಂದರೆ ಶಿವಮೊಗ್ಗ ಬಂದರೆ ಶಿವಮೊಗ್ಗದಿಂದ ಪ್ರೈವೇಟ್ ಬಸ್ಗಳಿರುತ್ತೆ. ಪ್ರೈವೇಟ್ ಬಸ್ಗಳಿಲ್ಲ ಅಂದರೆ ಗೌರ್ಮೆಂಟ್ ಬಸ್ಗಳು, ಸಿಟಿ ಬಸ್ಗಳೇನಿರುತ್ತೆ ಅದು ಸಹ ಇರುತ್ತೆ. ನೀವು 20 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಪ್ರೈವೇಟ್ ಬಸ್ಸಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬೈ ಬೈ, ಟೇಕ್ ಕೇರ್.